ನಿಗಮ ಮಂಡಳಿ ಹಂಚಿದ್ರು ಶಾಸಕರು ನಿಗಿ ಅಂತಿರೋದು ಯಾಕೆ? ಸಚಿವ ಸ್ಥಾನ ಕೊಡಿ, ನಿಗಮ ಮಂಡಳಿ ಬೇಡ ಅಂದಿದ್ಯಾರು? ನನಗೆ ಯಾವುದೇ ಅಲಂಕಾರಿಕ ಹುದ್ದೆ ಬೇಡ ಎಂದ ಸುಬ್ಬಾರೆಡ್ಡಿ. ವಿಜಯಾನಂದ ಕಾಶಪ್ಪನವರ ನೇಮಕಾತಿ ವೇಳೆಯೂ ಆಗಿರೋ ಎಡವಟ್ಟಾದ್ರೂ ಏನು? ನೋಡೋಣ ನಿಗಮ ಕಿಚ್ಚು ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಸ್ಥಾನಗಳ ಹಂಚಿಕೆ ಮಾಡ್ತಾ ಇದ್ದಂತೆ ಅಸಮಾಧಾನದ ಬೆಂಕಿ ಧಗಧಗಿಸ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿಡಿದಿದ್ದವರಿಗೆ ಸಮಾಧಾನಿಸೋದಕ್ಕೆ ಅಳೆದು ತೂಗಿ ನಿಗಮ ಮಂಡಳಿ ಸ್ಥಾನವನ್ನ ಹಂಚಲಾಗಿತ್ತು. ಆದರೆ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಭಿನ್ನ ರಾಗಗಳೇ ಕೇಳಿ ಬಂದಿವೆ. ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ, ಪಿಎಂ ನರೇಂದ್ರ ಸ್ವಾಮಿ, ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಶಾಸಕರು ಮುನಿಸನ್ನ ಹೊರಹಾಕಿದ್ದಾರೆ. ನಿಗಮ ಮಂಡಳಿ ಕೊಟ್ಟರೂ ಕೆಲ ಹಿರಿಯ ಶಾಸಕರು ತಣ್ಣಗಾಗ್ತಾ ಇಲ್ಲ. ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ನಿಗಮ ಮಂಡಳಿ ಸ್ಥಾನ ಬೇಡವೇ ಬೇಡ ಅಂತ ಹಿರಿಯ ಕಾಂಗ್ರೆಸ್ ಶಾಸಕರು ಅಪಸ್ವರ ಎತ್ತುತ್ತಾ ಇದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. 5-6 ಬಾರಿ ಶಾಸಕರಾಗಿದ್ದವರನ್ನು ನಿಗಮ ಮಂಡಳಿಗೆ ಸೀಮಿತ ಮಾಡಿರೋದು ಅವರನ್ನ ಕೆರಳಿಸಿದೆ. ಸಂಪುಟ ಪುನರ್ರಚನೆ ವೇಳೆ ಸಚಿವ ಸ್ಥಾನವನ್ನೇ ನೀಡಿ, ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ಇಲ್ಲದೆ ಹೋದ್ರೆ ನಿಗಮ ಮಂಡಳಿ ಬೇಡ ಅಂತ ಶಾಸಕರು ಧ್ವನಿ ಎತ್ತುತ್ತಿದ್ದಾರೆ. ನನಗೆ ಅಲಂಕಾರಿಕ ಹುದ್ದೆ ಬೇಡ, ಜನಸೇವೆ ಮಾಡುವ ಹುದ್ದೆ ಕೊಡಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ಇಲ್ಲವಾದ್ರೆ ನಿಗಮ ಮಂಡಳಿ ಸ್ಥಾನ ಬೇಡ, ಭರವಸೆಯಂತೆ ಸಚಿವ ಸ್ಥಾನ ಕೊಡಿ ಅಂತ ನಾಯಕರಿಗೆ ಕೇಳಿದ್ದೇನೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಳಿ ಸಚಿವ ಸ್ಥಾನ ನೀಡುವಂತೆ ಕೇಳಿದ್ದೇನೆ ಅಂತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ರು. ನಾನು 5 ಬಾರಿ ಶಾಸಕನಾಗಿ ಗೆದ್ದಿದ್ದೇನೆ, ಕೊಟ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲ ನಿಗಮ ಮಂಡಳಿ ಬೇಡವೇ ಬೇಡ ಅಂತ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಹಠ ಹಿಡಿದಿದ್ದಾರೆ. ನಿಗಮ ಮಂಡಳಿಗೆ ಬಿಲ್ಕುಲ್ ಒಪ್ಪದ ಬಾದರ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಜೊತೆ ಮಾತನಾಡ್ತೇನೆ ಎಂದಿದ್ದಾರೆ. ಸಿಎಂ ಡಿಸಿಎಂ ಭೇಟಿ ಬಳಿಕ ಅಂತಿಮ ತೀರ್ಮಾನ ಅಂತ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಕೂಡ ಕಿಚ್ಚು ಹೊರಹಾಕಿದ್ದಾರೆ. ವಿಜಯಾನಂದ ಕಾಶಪ್ಪನವರ ನೇಮಕಾತಿ ವೇಳೆಯನ್ನು ಎಡವಟ್ಟು ಮಾಡಲಾಗಿದೆ. ಕಾಶಪ್ಪನವರಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಆದರೆ ಕ್ರೀಡಾ ಪ್ರಾಧಿಕಾರದ ಬೈಲಾದಲ್ಲಿ ಇದಕ್ಕೆ ಅವಕಾಶವಿಲ್ಲ. ಬೈಲಾ ಪ್ರಕಾರ ಕ್ರೀಡಾ ಸಚಿವರೇ, ಅಂದರೆ ಕ್ರೀಡಾ ಸಚಿವ ನಾಗೇಂದ್ರ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಆದೇಶದಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಕೇವಲ ಉಪಾಧ್ಯಕ್ಷ ಸ್ಥಾನವನ್ನು ಮಾತ್ರ ನೀಡೋದಕ್ಕೆ ನಿಯಮದಲ್ಲಿ ಅವಕಾಶ ಇದೆ. ಶಾಸಕ ಕಾಶಪ್ಪನವರ್ ಕಂಗಾಲಾಗಿದ್ದಾರೆ. ನಿಗಮ ಮಂಡಳಿ ನೇಮಕದ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ಎಡವಟ್ಟು ಮಾಡಿದೆ. ಮೊದಲು ಮಳವಳ್ಳಿ ನರೇಂದ್ರ ಸ್ವಾಮಿಗೆ ಸಿಎಂ ಕಳುಹಿಸಿದ ಪಟ್ಟಿ ಪ್ರಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿತ್ತು. ಆದರೆ ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದಾಗಿ ತಾಂತ್ರಿಕವಾಗಿ ನೇಮಕ ಸಾಧ್ಯವೇ ಇಲ್ಲ. ಮೊದಲು ಪಟ್ಟಿಯಲ್ಲಿ ಹೆಸರಿಸಿದ್ದು ಅಧಿಕೃತ ಆದೇಶ ಬರುವಾಗ ನರೇಂದ್ರ ಸ್ವಾಮಿ ಹೆಸರು ಮಾಯವಾಗಿತ್ತು. ಇದು ನರೇಂದ್ರ ಸ್ವಾಮಿ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಶಾಸಕರಿಗೆ ನಿಗಮ ಮಂಡಳಿ ಗಿಫ್ಟ್ ಕೊಟ್ಟಿದ್ದಲ್ಲದೆ 30 ಕೋಟಿ ಅನುದಾನ ನೀಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಆದರೆ ವಿಧಾನ ಪರಿಷತ್ ಸದಸ್ಯರಿಗೆ ಯಾವ ಅನುದಾನವೂ ಇಲ್ಲ. ಜೊತೆಗೆ ಪರಿಷತ್ ಸದಸ್ಯರಿಗೆ ಮುಖ್ಯಮಂತ್ರಿ ಗಿರಿಯೂ ಸಿಕ್ಕಿಲ್ಲ. ಇನ್ನೊಂದು ಕಡೆ ನಿಗಮ ಮಂಡಳಿಗೂ ಪರಿಗಣನೆ ಮಾಡಿಲ್ಲ. ಹೀಗಾಗಿ ಪಕ್ಷದ ವಿರುದ್ಧ ಬೇಸರಗೊಂಡಿರುವ ಪರಿಷತ್ ಸದಸ್ಯರು ಲೋಕಸಭಾ ಚುನಾವಣೆಗೆ ಮುಂದೇನು ಮಾಡಬೇಕು ಅಂತ ಚರ್ಚೆ ನಡೆಸಿದ್ದಾರೆ. ಪಕ್ಷದ ಒಳಗಡೆ ಪರಿಷತ್ ಸದಸ್ಯರ ಕಡೆಗಣನೆ ಆಗ್ತಾ ಇರೋದಕ್ಕೆ ಬೇಸರ ಹೊರಹಾಕಿದ್ದು ಹೈಕಮಾಂಡ್ ಕದ ತಟ್ಟೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಶಾಸಕರಿಗೆ ನಿಗಮ ಮಂಡಳಿ ಹಂಚಿಕೆ ಮಾಡಿದ್ರೆ ಇನ್ನೊಂದು ಕಡೆ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಟೇಬಲ್ಗೆ ಕಾರ್ಯಕರ್ತರ ಪಟ್ಟಿ ಹೋಗಿ ತಲುಪಿದ್ರು, ಇನ್ನೂ ಬಿಡುಗಡೆಯಾಗಿಲ್ಲ. ಅದರಲ್ಲೂ ಕಾರ್ಯಕರ್ತರ ಪಟ್ಟಿಗೂ ಸಿಎಂ ಸಿದ್ದರಾಮಯ್ಯ ಸರ್ಜರಿ ಮಾಡಿದ್ದಾರೆ. 39 ಕಾರ್ಯಕರ್ತರ ಪೈಕಿ 7 ಮಂದಿಗೆ ಕೂಕ್ ಕೊಟ್ಟು ಇಬ್ಬರನ್ನ ಹೊಸದಾಗಿ ಸೇರಿಸಿ ಕೇವಲ 34 ಮಂದಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹಂಚೋದಕ್ಕೆ ನಿರ್ಧರಿಸಲಾಗಿದೆ. ಇದು ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣ ಆಗುವ ಸಾಧ್ಯತೆ ದಟ್ಟವಾಗಿದೆ.
ಕೆಲ ಶಾಸಕರ ಅಸಮಾಧಾನದ ವಿಚಾರ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಯಾರು ಒಪ್ತಾರೋ ಒಪ್ಪೋದಿಲ್ವೋ ಗೊತ್ತಿಲ್ಲ. ಅಧಿಕೃತವಾಗಿ ನಿಗಮ ಮಂಡಳಿ ಪಟ್ಟಿ ಪ್ರಕಟವಾಗಿದೆ. ನಿಗಮ ಮಂಡಳಿ ಬಗ್ಗೆ ಮಾತನಾಡೋದು ಅಪ್ರಸ್ತುತ. ಶಾಸಕರ ಅಸಮಾಧಾನವನ್ನ ಸಿಎಂ ಸಿದ್ದರಾಮಯ್ಯ ಬಗೆಹರಿಸ್ತಾರೆ ಅಂತ ಡಿಸಿಎಂ ಡಿಕೆ ಭೇಟಿ ಬಳಿಕ ಪರಮೇಶ್ವರ್ ಹೇಳಿದ್ದಾರೆ.